ಗಿಡದಲ್ಲಿ ಪೂರಾ ಇದು ಅದೇ 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 ಆ ಸ್ವಾಮಿ ಹೇಳಿ ಸ್ವಾಮಿ ಆ ಮಾತು 90% ಗಿಡದಲ್ಲಿ ಒಣಗಬೇಕು. ನೀವು ಗಿಡದಲ್ಲಿ 90% ಒಣಗಿಸಿ ಆಮೇಲೆ ನೀವು ಕಾಯಿ ಕಟಾವ್ ಮಾಡಿದ್ರೆ ಮಾರ್ಕೆಟ್ದಾಗ ನಿಮ್ಗೆ ಎಲ್ಲರಿಗಿಂತ ಹೈಯೆಸ್ಟ್ ರೇಟ್ ಅಲ್ಲಿ ಅದೇ 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 ಸ್ವಾಮಿ. ಕರೆಕ್ಟ್ ಅಯ್ಯಪ್ಪ. ಆ ಸ್ವಾಮಿ ಕೂಡ ಹೇಳೇನಯ್ಯಪ್ಪ, ಅವಸರು ಬಿದ್ದು ಹಣ್ಣಾಗೈತೆ ಅಂತ ಅರಿಬಾರ್ದು ಸ್ವಾಮಿ, ಅದು ಕಾಯಿ ಪೂರ್ತಿ ರಿಂಗ್ ಬರೋ ತಕನ ಬಿಡ್ಬೇಕು ಅಂತ ಹೇಳೋಣ. ಹೌದು. ಇಳುವರಿ ಹೆಂಗೆ ಅನಿಸ್ತಾ ಇದೆ ನಿಮಗೆ? ಪರವಾಗಿಲ್ಲ ಸ್ವಾಮಿ, ನಮ್ಮ ಲೆಕ್ಕಕ್ಕಂತೂ ಎಕರೆ ಒಂದು ಏನು ಇಲ್ರಿ, ಏನಿಲ್ಲ ಸ್ವಾಮಿ. ಇಲ್ಲ ಬೇಸ ಸ್ವಾಮಿ, ಕಾಯಿ ನಂಬರ್ 1 ಕಾಯಿ. ಇನ್ನೂ ಒಂದು ಸ್ವಾಮಿ ಇದ್ರದ್ದು ಹೆಂಗಪ್ಪ ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗೋದಲ್ಲ, ಅಲ್ಲ ಚಿಗುರು ಬರ್ತದೆ ಸ್ವಾಮಿ, ಗಿಡ ಎಲ್ಲ ಚಿಗುರು ಬರ್ತತೆ ಬೇಸ್ ನೀಟಾಗಿ, ಹಂಗ ಕಾಯಿ ಬಿಟ್ಕೊಂತ ಕೊನೆಗೆಲ್ಲ ಕುತ್ತಿರ್ಕಂತ ಸ್ವಾಮಿ ಕಾಯಿ. ಬೀಜ ನಂಬರ್ 1 ಐತಿ ನೋಡಿ ಸ್ವಾಮಿ, ಬೀಜ ಮಾತ್ರ ನಾವಂತೂ ಮೆಚ್ಕೊಂಡಿವಿ. ಮುಂದಕ್ಕೆ ಹಾಕನ್ ಸ್ವಾಮಿ, ಒಂದು 4 ಎಕರೆ ಹಾಕನ್ ಅಂತ ಅನ್ಕೊಂಡಿ ನಾವು. ಇದು ವಾರಿ ಆಗ್ಬಿಡ್ತಲ್ಲ ಸ್ವಾಮಿ, ಇತ್ತಾಗ ಪರವಾಗಿದ್ದಿಲ್ಲ. ಸ್ವಲ್ಪ ಹತ್ರ ಇದ್ರ ನೀವು ಅಂದಂಗೆ ಸರ್, ನಿಮಗೆ ಇದು ರಾಯದು ರಿಪೋರ್ಟ್ ನಿಮಗೆ ಕೊಡ್ತೀನಿ. ಇದೆ ಸರ್ 291 ಅಸ್ತಾ ವ್ಯಾಲ್ಯೂ. ಯಾರ ಕಂಪನಿದು ಅಷ್ಟೇ ರುದ್ರಾಕ್ಷ ಕಲರ್ ಬರಲ್ಲ, ಅದೇ 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 ಅಷ್ಟೇ ರುದ್ರಾಕ್ಷ ಕಲರ್ ಇದೆ ತಳಿದು ಬರುತ್ತೆ. ಇದು ಬರ್ತೇನೆ ಸರ್. ಬಟ್ ಇದೇದು ಏನಿರುತ್ತೆ, ನಾವು ಪ್ಲಸ್ ಹೇಳಿದೆ, ಈಗ ಮೈನಸ್ ಹೇಳ್ತೀರಿ, ಮೈನಸ್ ಪಾಯಿಂಟ್. ಹೌದು ಸರ್, ಮೈನಸ್ ಪಾಯಿಂಟ್ ಗಿಡಕ್ಕೆ 80% ಡ್ರೈ ಮಾಡಬೇಕು. ಹೌದು, ರಿಂಗ್ ಬರೋ ತನಕ ಗಿಡಕ್ಕೆ ಇರಬೇಕು. ಹೌದು ಹೌದು ಸ್ವಾಮಿ. ನೀವು ಇದೆ ಘಾಯಿ ಮಾಡಿದೆ, ಇಲ್ಲ 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 ಮಾಡಕ್ಕೆ ಪ್ರಯತ್ನ ಆ ತರ ಮಾಡಿದ್ರೆ ಕಾಯಿ ಅದು ರಿಂಗ್ ಬರಲ್ಲ, ಗೊಂಡ ಆಗ್ಬಿಡುತ್ತೆ ಸ್ವಾಮಿ, ಅದು ಕಾಯಿ ಸಾಪ್ ಆಗ್ಬಿಡುತ್ತೆ. ಸಾಪ್ ಆಗುತ್ತೆ. ಬಟ್ ಬಹಳ ಎಕ್ಸಲೆಂಟ್ ತಳಿ, ಹೌದಾ? ರೋಸ್ ಬೇರಿಂಗ್. ಅದೇ ನಾವು ಬ್ಯಾಡಂದಂಗೆಲ್ಲ ಸ್ವಾಮಿ, ಇಲ್ಲ ಸ್ವಾಮಿ ಹಾಕು ಸ್ವಾಮಿ, ಅಪ್ಪ ನನ್ನ ಇಚ್ಛೆಲಿ ಹಾಕು 1 ಎಕರೆ ಹಾಕು ಸಾಕಂದ. ಅಲ್ಲಿಗೆ ಒಂದು 15 ಪ್ಯಾಕೆಟ್ ತಗೊಂಡು ಸ್ವಾಮಿ ತಕ ತಗೊಂಡ್ರು ಕೂಡ ಅಲ್ಲಿ ಇದಿಷ್ಟು ಅಲ್ಲಿಗೆ ಸಿಂಜಂಟ ಆಯ್ತು ಸ್ವಾಮಿ. ಅದು ಇದಿಷ್ಟು ನಿಮ್ಮ ಸಸಿ ಹಚ್ಚಿ ಸ್ವಾಮಿ. ಮತ್ತೆ ಹೆಂಗಿದೆ ಈಗ? ಅದು ಪರವಾಗಿಲ್ಲ ಸ್ವಾಮಿ, ಅದು ಕೂಡ ಅಂದ್ರೆ ಸೆಟ್ಟಿಂಗ್ ಬೇಸ ಸ್ವಾಮಿ. ಸಿಂಜಂಟ್ ಅಂದ್ರೆ ಸಿಂಜಂಟ್ನವ್ರದ್ದು ಅಲ್ಲ ಸ್ವಾಮಿ, ಅದು ಲೋಕಲ್ ಅಲ್ಲ, ಅದು ಮಂಗ